ನಟಿ ಕೃಷಿ ತಾಪಂಡ ಬಾಳಲ್ಲಿ ಮತ್ತೆ ಬಿರುಗಾಳಿ. ಕೃಷಿ ವಾಸವಿದ್ದ ಮನೆಯ ಕೋಣೆಯಲ್ಲಿ ಸ್ನೇಹಿತನ ಆತ್ಮಹತ್ಯೆ. ನಟಿ ಕೃಷಿ ತಾಪಂಡ ಮನೆಯಲ್ಲಿ ನಡೆದ ಆಪ್ತ ಸ್ನೇಹಿತ ವೈಶಾಖ್ ಸಾವು ಪ್ರಕರಣಕ್ಕೆ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಮೃತ ವೈಶಾಖ್ ಪತ್ನಿ ಮೇಘಾ ಈಗ ಪೊಲೀಸರಿಗೆ ಅಧಿಕೃತವಾಗಿ ದೂರು ನೀಡಿದ್ದಾರೆ. ಆ ದೂರಿನಲ್ಲಿ ಕೃಷಿ ತಾಪಂಡ ಅವರ ಬೆಡ್ರೂಮ್ನಲ್ಲಿ ತಾನು ಕಣ್ಣಾರೆ ಕಂಡ ದೃಶ್ಯವನ್ನ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಅಸಲಿಗೆ ಕೃಷಿ ಬೆಡ್ರೂಮ್ನಲ್ಲಿ ಏನಾಗಿತ್ತು? ವೈಶಾಖ್ ಪತ್ನಿ ಪೊಲೀಸರಿಗೆ ಕೊಟ್ಟ ಕಂಪ್ಲೇಂಟ್ನಲ್ಲಿರುವ ಆ ಶಾಕಿಂಗ್ ಅಂಶಗಳೇನು? ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹೌದು, ಮೃತ ವೈಶಾಖ್ ಪತ್ನಿ ಮೇಘಾ ರಾಜರಾಜೇಶ್ವರಿ ನಗರ ಪೊಲೀಸ್ ಸ್ಟೇಷನ್ನಲ್ಲಿ ದೂರು ದಾಖಲಿಸಿದ್ದಾರೆ. ಆ ದೂರಿನ ಪ್ರಕಾರ ಜೂನ್ 24ರ ರಾತ್ರಿ ಸುಮಾರು 11 ಗಂಟೆಯ ವೇಳೆಗೆ ಆರ್ಆರ್ ನಗರ ಪೊಲೀಸರು ವೈಶಾಖ್ ತಂದೆಗೆ ಫೋನ್ ಮಾಡಿದ್ದಾರೆ. ನಿಮ್ಮ ಮಗ ವೈಶಾಖ್ ಆರ್ಆರ್ ನಗರದ ಎಲಿಗೆಂಟ್ ಟೆರೆಸ್ ಅಪಾರ್ಟ್ಮೆಂಟ್ನ ಫ್ಲಾಟ್ ನಂಬರ್ 403ನಲ್ಲಿ ಸಾವನ್ನಪ್ಪಿದ್ದಾನೆ ಅನ್ನೋ ಕಹಿ ಸುದ್ದಿಯನ್ನ ತಿಳಿಸಿದ್ದಾರೆ. ಪೊಲೀಸರ ಫೋನ್ ಕರೆ ಕೇಳಿ ಇಡೀ ಕುಟುಂಬವೇ ಬೆಚ್ಚಿಬಿದ್ದಿದೆ. ತಕ್ಷಣವೇ ವೈಶಾಖ್ ಪತ್ನಿ ಮೇಘಾ ಮತ್ತು ಕುಟುಂಬಸ್ಥರು ಆ ಫ್ಲಾಟ್ಗೆ ಧಾವಿಸಿದ್ದಾರೆ. ಪೊಲೀಸರಿಗೆ ದೂರು ನೀಡಿದ ವೈಶಾಖ್ ಪತ್ನಿ ಮೇಘಾ ಕೃಷಿ ತಾಪಂಡ ಅವರ ಫ್ಲಾಟ್ ನಂಬರ್ 403 ಬೆಡ್ರೂಮ್ ಒಳಗೆ ಹೋಗಿ ನೋಡಿದ ಪತ್ನಿ ಮೇಘಾಗೆ ಅಲ್ಲಿ ಕಾದಿತ್ತು ಘೋರ ಆಘಾತ. ದೂರಿನಲ್ಲಿ ಮೇಘಾ ಉಲ್ಲೇಖಿಸಿರುವ ಪ್ರಕಾರ ಕೃಷಿ ತಾಪಂಡ ಅವರ ಬೆಡ್ರೂಮ್ನ ಮಂಚದ ಮೇಲೆ ವೈಶಾಖ್ ಮೃತದೇಹ ಅಂಗಾತ ಮಲಗಿದ್ದ ಸ್ಥಿತಿಯಲ್ಲಿತ್ತು. ಅಲ್ಲಿನ ಫ್ಯಾನ್ಗೆ ಸೀರೆಯೊಂದನ್ನ ನೇತು ಹಾಕಲಾಗಿತ್ತು. ಆದರೆ ಆ ಸೀರೆ ಅರ್ಧಕ್ಕೆ ತುಂಡಾಗಿತ್ತು. ಅಷ್ಟೇ ಅಲ್ಲ, ವೈಶಾಖ್ ಕುತ್ತಿಗೆಯ ಭಾಗದಲ್ಲಿ ನೇಣು ಬಿಗಿದುಕೊಂಡ ತೀವ್ರವಾದ ಗಾಯದ ಗುರುತುಗಳಿದ್ವು. ಅಂದ್ರೆ ವೈಶಾಖ್ ಸೀರೆಯಿಂದ ಫ್ಯಾನ್ಗೆ ನೇಣು ಬಿಗಿದುಕೊಂಡಾಗ ಸೀರೆ ತುಂಡಾಗಿ ಮೃತದೇಹ ಬೆಡ್ ಮೇಲೆ ಬಿದ್ದಿರಬಹುದು ಎಂದು ಅಂದಾಜಿಸಲಾಗಿದೆ. ಖಿನ್ನತೆಗೆ ಜಾರುವಂತದ್ದು ಏನಾಗಿತ್ತು ವೈಶಾಖ್ಗೆ? ಈ ಇಡೀ ಘಟನೆ ಹಲವು ಹೊಸ ಅನುಮಾನಗಳಿಗೆ ದಾರಿ ಮಾಡಿಕೊಟ್ಟಿದೆ. ಈ ವೈಶಾಖ್ ಯಾರು ಅಂತ ಕೆದಕ್ತಾ ಹೊರಟಾಗ ಈ ಹಿಂದಿನ ಕೋಟಿ ಹಣದ ವಿವಾದ ಹೊರಬರುತ್ತಿದೆ. ಪ್ರಖ್ಯಾತ ಉದ್ಯಮಿ ಅರವಿಂದ್ ವೆಂಕಟೇಶ್ ರೆಡ್ಡಿಗೆ ಬರೋಬ್ಬರಿ 7 ಕೋಟಿ ರೂಪಾಯಿ ನೀಡುವಂತೆ ಜೀವ ಬೆದರಿಕೆ ಹಾಕಿದ್ದ ಪ್ರಕರಣದಲ್ಲಿ ಇದೇ ವೈಶಾಖ್ ಜೈಲು ಸೇರಿ ಆಮೇಲೆ ಬೇಲ್ ಮೇಲೆ ಹೊರಬಂದಿದ್ರು. ವಿಶೇಷ ಅಂದ್ರೆ ಆ 7 ಕೋಟಿ ಬೆದರಿಕೆ ಕೇಸ್ನಲ್ಲಿ ನಟಿ ಕೃಷಿ ತಾಪಂಡ ಹೆಸರು ಕೂಡ ಕೇಳಿಬಂದಿತ್ತು. ಈ ಕೇಸ್ ಆದಾಗಿನಿಂದ ವೈಶಾಖ್ ತೀವ್ರ ಡಿಪ್ರೆಷನ್ನಲ್ಲಿದ್ದು ಕೃಷಿ ಫ್ಲಾಟ್ನಲ್ಲೇ ಹೆಚ್ಚಾಗಿ ನೆಲೆಸಿದ್ರು ಎನ್ನಲಾಗ್ತಾ ಇದೆ. ಸದ್ಯಕ್ಕೆ ಪತ್ನಿ ಮೇಘಾ ನೀಡಿದ ದೂರಿನ ಮೇರೆಗೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ವೈಶಾಖ್ ಮೃತದೇಹವನ್ನ ಮರಣೋತ್ತರ ಪರೀಕ್ಷೆಗಾಗಿ ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನಿಸಲಾಗಿದ್ದು, ಪೋಸ್ಟ್ ಮಾರ್ಟಂ ರಿಪೋರ್ಟ್ ಬಂದ ಮೇಲಷ್ಟೇ ಇದು ಆತ್ಮಹತ್ಯೆಯಾ ಅಥವಾ ಇದರ ಹಿಂದೆ ಬೇರೆ ಏನಾದ್ರೂ ಕರಾಳ ರಹಸ್ಯವಿದೆಯಾ ಅನ್ನೋದು ಅಧಿಕೃತವಾಗಿ ಗೊತ್ತಾಗಲಿದೆ. ಇಂಥ ಅಪ್ಡೇಟ್ಗಳಿಗಾಗಿ ನಮ್ಮ ಕನ್ನಡ ಲೇಟೆಸ್ಟ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.